Hello, we're excited to show you our native speech capabilities. ಹಂಪಿಯ ಗುಪ್ತ ಖಜಾನೆ ಕ್ರಿಸ್ತಶಕ 1565 ತಾಳಿಕೋಟೆಯ ಯುದ್ಧ ಮುಗಿದಿತ್ತು. ವಿಜಯನಗರ ಸಾಮ್ರಾಜ್ಯ ಕುಸಿದಿತ್ತು. ಆದರೆ ಎಲ್ಲವೂ ನಾಶವಾಗಿರಲಿಲ್ಲ. ಹಂಪಿಯ ಅರಮನೆ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿದ್ದಾಗ ರಾಜಗುರು ತಿಮ್ಮಯ್ಯ ಒಂದು ರಹಸ್ಯ ಪತ್ರವನ್ನು ತನ್ನ ಶಿಷ್ಯನಾದ ವೀರಭದ್ರನಿಗೆ ಕೊಟ್ಟನು. ಈ ಪತ್ರದಲ್ಲಿ ಸಾಮ್ರಾಜ್ಯದ ಕೊನೆಯ ರಹಸ್ಯ ಇದೆ. ಯಾರಿಗೂ ಹೇಳಬೇಡ. ಜೀವ ಇದ್ದರೂ ಇರಬಹುದು, ಇಲ್ಲದಿದ್ದರೂ ಇರಬಹುದು. ವೀರಭದ್ರ ಓಡುತ್ತಿದ್ದ. ಅವನ ಹಿಂದೆ ಶತ್ರು ಸೈನಿಕರ ಕುದುರೆಗಳ ಸದ್ದು. ರಾತ್ರಿ ಕತ್ತಲು. ತುಂಗಭದ್ರಾ ನದಿಯ ತೀರದಲ್ಲಿ ರಕ್ತದ ಕಲೆಗಳು. ಅವನು ಒಂದು ಹಳೆಯ ಶಿವಮಂದಿರದ ಒಳಗೆ ಮರೆತು ಕುಳಿತನು. ಪತ್ರವನ್ನು ತೆರೆದನು. ಅದರೊಳಗೆ ಒಂದು ನಕ್ಷೆ. ಹಂಪಿಯ ವಿಠ್ಠಲ ಮಂದಿರದ ಕೆಳಗೆ ಗುಪ್ತ ಭೂಗುಹೆ. ಅಲ್ಲಿ ಸಾಮ್ರಾಜ್ಯದ ಕೊನೆಯ ಖಜಾನೆ. ಆದರೆ ನಕ್ಷೆಯ ಕೆಳಗೆ ಒಂದು ಸಾಳು ಬರೆಯಲಾಗಿತ್ತು. ಖಜಾನೆಯನ್ನು ಹುಡುಕುವವನು ಮೊದಲು ತನ್ನ ರಕ್ತವನ್ನು ಅರ್ಪಿಸಬೇಕು. ವೀರಭದ್ರ ಅರ್ಥಮಾಡಿಕೊಳ್ಳಲಿಲ್ಲ. ಅವನು ಮಂದಿರದ ಒಳಗೆ ಹೋದನು. ಕಲ್ಲಿನ ವಿಗ್ರಹದ ಹಿಂದೆ ಒಂದು ಸಣ್ಣ ಬಾಗಿಲು. ಬಾಗಿಲು ತೆರೆಸಲು ಅವನು ಒತ್ತಿದಾಗ ಅಕಸ್ಮಾತ್ ನೆಲ ಕುಸಿಯಿತು. ಅವನು ಕತ್ತಲೆಯ ಗುಹೆಗೆ ಬಿದ್ದನು. ಅಲ್ಲಿ ಸಾವಿರಾರು ಬಂಗಾರದ ನಾಣ್ಯಗಳು, ಕತ್ತಿಗಳು, ರಾಜಮುದ್ರೆ. ಆದರೆ ಮಧ್ಯದಲ್ಲಿ ಒಂದು ಕಲ್ಲಿನ ಪೆಟ್ಟಿಗೆ,